ಇದರ ಜೊತೆಗೆ ಚಿನ್ನಯ್ಯ ಪ್ರತಿದಿನ SIT ಕಚೇರಿಗೆ, ಬೆಳ್ತಂಗಡಿಯ SITಗೆ ಕಚೇರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ಯೂಸ್ ಮಾಡ್ತಾ ಇದ್ದಂತಹ ಕಾರು, ಆ ಕಾರಿನ ಬಗ್ಗೆಯೂ ಕೂಡ SIT ಈಗ ತನಿಖೆಗೆ ಮುಂದಾಗಿದೆ. ಪ್ರತಿದಿನ ಕಿಯಾ ಕಾರ್ನಲ್ಲಿ ಚಿನ್ನಯ್ಯ ಬರ್ತಾ ಇದ್ದ, ಜೊತೆಗೆ ಇಬ್ರು ವಕೀಲರು ಇರ್ತಾ ಇದ್ರು. SIT ಕಚೇರಿಗೆ ಚಿನ್ನಯ್ಯನನ್ನ ಕರೆ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ಯೂಸ್ ಮಾಡ್ತಾ ಇದ್ದಂತಹ ಕಾರ್, ಕಿಯಾ ಕಾರ್ನಲ್ಲಿ ಆತ ಬರ್ತಾ ಇದ್ದಿದ್ದು. ಆ ಕಾರ್ನ ನಂಬರ್ KA 19 MP 8545 ನಂಬರ್ನ ಕಿಯಾ ಕಾರು. ಇದು ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಅವರಿಗೆ ಸೇರಿದ ಕಾರಂತೆ. ಇದೇ ಕಾರ್ನಲ್ಲಿ ಪ್ರತಿದಿನವೂ ಬೆಳ್ತಂಗಡಿಯ SIT ಕಚೇರಿಗೆ ಚಿನ್ನಯ್ಯನನ್ನ ಕರೆ ತರಲಾಗ್ತಾ ಇತ್ತು. ಜೊತೆಗೆ ಇಬ್ರು ವಕೀಲರು ಕೂಡ ಇರ್ತಾ ಇದ್ರು. ಭರತ್, ನಾವು ಗಮನಿಸ್ತಾ ಇದ್ದೀವಿ, ಈಗ ಒಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳು ನಿರತರಾಗಿದ್ರೆ, ಮತ್ತೊಂದು ಕಡೆ ತನಿಖೆಯ ಭಾಗವಾಗಿ ಕಾರಿನ ದಾಖಲೆ ಸಂಗ್ರಹವೂ ಕೂಡ ಆಗ್ತಾ ಇದೆ. ಸೊ ಈ ಕಾರ್ನ ಕುರಿತಾಗಿ ಏನು ಇನ್ಫಾರ್ಮೇಶನ್? ವೀಣಾ, ಹೌದು, ಈ ಸರ್ಚ್ ವಾರೆಂಟ್ಗಳನ್ನು ಪಡೆದಾಗ ಕೇವಲ ಅವರು ಮನೆಗಳನ್ನಷ್ಟೇ ಸರ್ಚ್ ಮಾಡೋದಿಲ್ಲ ಅಥವಾ ತೋಟಗಳನ್ನಷ್ಟೇ ಸರ್ಚ್ ಮಾಡೋದಿಲ್ಲ, ಅಲ್ಲಿರುವಂತ ವಾಹನಗಳನ್ನು ಕೂಡ ಸರ್ಚ್ ಮಾಡ್ತಾರೆ. ಯಾಕಂದ್ರೆ ಇದು ಪ್ರಕರಣದ ತನಿಖೆಯ ಪಾರ್ಟ್ ಬೇರೆ ಬೇರೆ ಹಂತಗಳಿಗೆ ತೆರಳುವಾಗ ಇದು ಕೂಡ ಬಹಳ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಗಳಾಗಿರುತ್ತೆ. ಹಾಗಾಗಿ ನಾವು ಗಮನಿಸಿರ್ಬೋದು, ಆ ಒಂದು ಈತ ಚಿನ್ನಯ್ಯ ಏನಿದ್ದಾನೆ, ಚಿನ್ನಯ್ಯನನ್ನ ಪ್ರತಿನಿತ್ಯ ತಿಮರೋಡಿಯ ಮನೆಯಿಂದ ಒಂದು ಕಾರ್ ನಲ್ಲಿ ಕರ್ಕೊಂಡು ಬರ್ತಾ ಇದ್ರು. KA 19 MA 8545 ಅನ್ನುವಂತ ಒಂದು ಕಿಯಾ ಕ್ಯಾರೆನ್ಸ್ ಕಾರು. ಈ ಕಾರಲ್ಲಿ ಪ್ರತಿನಿತ್ಯ ಆತ ತಿಮರೋಡಿ ಮನೆಯಿಂದ ನೇರವಾಗಿ SIT ಕಚೇರಿಗೆ ಬರ್ತಾ ಇದ್ದ, SIT ಕಚೇರಿಯಿಂದ ಮತ್ತೆ ತಿಮರೋಡಿ ಮನೆಗೆ ಹೋಗ್ತಾ ಇದ್ದ. ಈ ಕಾರ್ನಲ್ಲಿ ಆತ ಬರ್ತಾ ಇದ್ದಂತ ಸಂದರ್ಭಗಳಲ್ಲಿ ಆ ಕಾರು ಯಾರಿಗೆ ಸೇರಿದ್ದು ಅನ್ನುವಂತ ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಆಗ್ತಾ ಇದೆ. ಈಗ ಬೇಸಿಕ್ ದಾಖಲೆಗಳ ಪ್ರಕಾರ ಅದು ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಅನ್ನುವಂತವರಿಗೆ ಸೇರಿದ ಕಾರು ಅನ್ನುವಂತಹ ದಾಖಲೆಗಳು SITಗೆ ಸಿಕ್ಕಿದೆ. ಹಾಗಾಗಿ ಆ ಪ್ರಮೋದ್ ಕುಮಾರ್ ಶೆಟ್ಟಿ ಯಾರು ಮತ್ತು ಅವರಿಗೂ ಈಗಿರುವಂತಹ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಏನು ಸಂಬಂಧ, ಈ ಒಂದು ಕಾರನ್ನ ಯಾಕೆ ಅದರಲ್ಲಿ ಬಳಕೆ ಮಾಡ್ಕೊಳ್ಳಲಾಗ್ತಾ ಇತ್ತು, ಅವರಿಗೆ ಏನಾದ್ರೂ ರೆಂಟೆಡ್ ಆಗಿ ಕೊಡ್ತಾ ಇದ್ರ, ಖಾಸಗಿ ಕಾರುಗಳನ್ನ ರೆಂಟೆಡ್ ಆಗಿ ಕೊಡ್ಲಿಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಬೇರೆ ಯಾವುದಾದ್ರೂ ಗೆಳೆತನದ ಉದ್ದೇಶಗಳಿಂದಾಗಿ, ಬೇರೆ ಯಾವುದಾದ್ರೂ ಕಾರಣದಿಂದಾಗಿ ಕಾರುಗಳನ್ನ ಈ ರೀತಿಯಾಗಿ ಹಸ್ತಾಂತರ ಮಾಡಿದ್ರ, ಅದಕ್ಕೊಬ್ಬ ಚಾಲಕ ಕೂಡ ಬರ್ತಾ ಇದ್ರು. ಹಾಗಾಗಿ ಆ ಚಾಲಕನ ವಿಚಾರಣೆ ಕೂಡ ನಡೀಬೇಕಾಗುತ್ತೆ. ಆ ಚಾಲಕ ಅವ್ರ ಜೊತೆಗೆ ಬರುವಂತ ಸಂದರ್ಭಗಳಲ್ಲಿ ಅವರ ಮಾತುಕತೆಗಳ ಬಗ್ಗೆ ಅವನಿಗೆ ಮಾಹಿತಿಗಳಿರ್ಬೋದು. ಆ ಚಿನ್ನಯ್ಯ ಅದೇ ಕಾರ್ನಲ್ಲಿ ಬರ್ತಾ ಇದ್ದ, ಇಬ್ರು ವಕೀಲರು ಕೂಡ ಬರ್ತಾ ಇದ್ರು, ಕೆಲವು 3 ಜನ ವಕೀಲರು ಬರ್ತಾ ಇದ್ರು. ಅಂತಿಮವಾಗಿ ಮೊನ್ನೆ ಅವನು ಬಂಧನ ಆದಾಗ ಮಧ್ಯಾಹ್ನ 10:30 ಗಂಟೆ, ಬೆಳಿಗ್ಗೆ 10:30 ಗಂಟೆಗೆ ಬಂದಂತ ಕಾರು ಮಧ್ಯಾಹ್ನ ಒಂದು 2-2:30 ಗಂಟೆಗೆ ಅದು ಹೋಗಿದೆ. ಆಗ ಚಿನ್ನಯ್ಯ ಮಾತ್ರ ಇರಲಿಲ್ಲ, ಕಾರು ಮತ್ತು ವಕೀಲರಷ್ಟೇ ವಾಪಸ್ ಹೋಗಿದ್ದಾರೆ. ಆ ಬಳಿಕ ಕಾರು ಇವತ್ತಿಗೂ ಕೂಡ ಎಲ್ಲೂ ಕೂಡ ಅದು ಪತ್ತೆ ಆಗಿಲ್ಲ. ಹಾಗಾಗಿ ಕಾರಿನ ಆ ದಾಖಲೆಗಳು, ಕಾರಿನ ವ್ಯಕ್ತಿ, ಕಾರಿನ ಚಾಲಕ, ಕಾರಿನ ಮಾಲೀಕ ಅವರೆಲ್ಲರೂ ಕೂಡ ಈ ವಿಚಾರಣೆಯ ಭಾಗವಾಗಿರ್ತಾರೆ. ಯಾಕಂದ್ರೆ ಅದು ಸಾಕ್ಷ್ಯದ ಸಂರಕ್ಷಣೆ ಕಾಯ್ದೆಯ ಅಡಿಯಲ್ಲೇ ಆತ ಇದ್ದರೂ ಕೂಡ ಆ ಒಂದು ಪ್ರಕರಣದಲ್ಲಿ ಕಾರನ್ನ ಬಳಕೆ ಮಾಡುವ ಸಂದರ್ಭಗಳಲ್ಲಿ ಅದರಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳಿರ್ಬೋದು. ಹಾಗಾಗಿ ಅದನ್ನ ವಶಕ್ಕೆ ಪಡೆದು ಅದನ್ನ ತಪಾಸಣೆ ನಡೆಸಬಹುದು, ಅಥವಾ ಬೇರೆ ರೀತಿಯಲ್ಲಿ ಅದನ್ನ ಎಲ್ಲಾದ್ರೂ ಆ ಕಾರು ಎಲ್ಲಿದೆ, ಯಾರ ಒಂದು ವಶದಲ್ಲಿದೆ, ಅವರ ಆ ಬಳಿಗೆ ಹೋಗಿ ಅಲ್ಲೇ ಒಂದು ಸರ್ಚ್ ವಾರೆಂಟ್ ಅನ್ನ ಪಡೆದು ಆ ಕಾರು ತಪಾಸಣೆ ನಡೆಸುವಂತ ಪ್ರಕ್ರಿಯೆಗಳು ಕೂಡ ಹಾಗೆ ಆಗುತ್ತೆ. ಕಿಯಾ ಕಾರು 8545 ನಂಬರ್ ಬಹುತೇಕ ಎಲ್ರಿಗೂ ಕೂಡ ಚಿರಪರಿಚಿತವಾದಂತ ಕಾರು. ಯಾಕಂದ್ರೆ ಆರಂಭದಿಂದಲೂ ಕೂಡ ಆತನ ಚಲನವಲನಗಳಿಗೆ ಸಾಕ್ಷಿಯಾಗಿದ್ದಂತ ಕಾರ್ ಒಂದಿದ್ರೆ ಅದು ಕಿಯಾ 8545 ಕಾರು. ಹಾಗಾಗಿ ಅವುಗಳ ದಾಖಲೆಗಳು ಕೂಡ SITಯ ತನಿಖೆ ಹಂತದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿನ್ನೆ ಸಮೀರ್ ಬಂದಾಗಲೂ ಕೂಡ ಆ ಮೋಹನ್ ಕುಮಾರ್ ಶೆಟ್ಟಿ, ನಾವೀಗ ಯಾರ ಮನೆಗೆ ರೈಡ್ ಆಗಿದೆಯೋ ಆ ಮೋಹನ್ ಕುಮಾರ್ ಶೆಟ್ಟಿ ಅವರ ಆ ಕಾರಿನಲ್ಲಿ ಆತ ಬಂದಿದ್ದ, ಅವರಿಗೆ ಸೇರಿದ ಫಾರ್ಚುನರ್ ಕಾರು. ಹಾಗಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಪೊಲೀಸ್ ತನಿಖೆಗಳಿಗೆ ಯಾರೆಲ್ಲ ಬರ್ತಾ ಇದ್ರು ಹೋಗ್ತಾ ಇದ್ರು ಅವರೆಲ್ಲರಿಗೂ ಕೂಡ ಬಳಕೆ ಆಗ್ತಾ ಇದ್ದಂಥದ್ದು ಬಹುತೇಕ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಬಂಧಿಸಿದ ಕಾರುಗಳೇ. ಈ ಪ್ರಮೋದ್ ಕುಮಾರ್ ಶೆಟ್ಟಿ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡವರು ಅನ್ನುವಂಥದ್ದು ಕೂಡ ಸ್ಪಷ್ಟ. ಎಸ್ ಎಸ್, ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.